ಹಾಯ್ ಫ್ರೆಂಡ್ಸ್, ಇವತ್ತು ಟೊಮೆಟೊ ಬಾತ್ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು: ಅಡುಗೆ ಎಣ್ಣೆ, ತುಪ್ಪ, ಚಕ್ಕೆ, ಲವಂಗ, ಜೀರಿಗೆ, ಪಲಾವ್ ಎಲೆ, ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನಕಾಯಿ, ಅಕ್ಕಿ, ಉಪ್ಪು, ಚಕ್ಕೆ ಲವಂಗದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ, ಪುದೀನ, ಹಸಿ ಬಟಾಣಿ, ಖಾರದ ಪುಡಿ, ಸಾಂಬಾರದ ಪುಡಿ, ನೀರು, ಹಸಿ ಕೊಬ್ಬರಿ. ಬನ್ನಿ ಲೇಟ್ ಮಾಡದೆ ಟೊಮೆಟೊ ಬಾತ್ ಹೇಗೆ ಮಾಡೋದಂತ ನೋಡೋಣ. ಫಸ್ಟು ಟೊಮೆಟೊ ಬಾತಿಗೆ ಸ್ವಲ್ಪ ಚಕ್ಕೆ ಮತ್ತು ಒಂದು 3-4 ಲವಂಗ ಪುಡಿ ಮಾಡ್ಕೊಂಡು ಇಟ್ಕೋಬೇಕು. ಹೀಗೆ ಪುಡಿ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟು ಸೈಡ್ ಇಟ್ಕೊಳ್ಳೋಣ. ನೆಕ್ಸ್ಟ್ ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು 1 ಸ್ಪೂನ್ ತುಪ್ಪ ಹಾಕಬೇಕು. ಸ್ವಲ್ಪ ಕಾದ್ಮೇಲೆ ಅದಕ್ಕೆ ಚಕ್ಕೆ, 2-3 ಲವಂಗ, ಜೀರಿಗೆ ಮತ್ತು ಪಲಾವ್ ಎಲೆ ಹಾಕಿ ಒಂದು 10 ಸೆಕೆಂಡ್ಸ್ ಬಿಡಬೇಕು. ನೆಕ್ಸ್ಟ್ ಇದಕ್ಕೆ 1-2 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಬೇಕು. ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಸಣ್ಣದಾಗಿ ಹಚ್ಕೊಂಡಿರೋ ಈರುಳ್ಳಿ ಹಾಕಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಆಗಲೇ ನಾವು ಚಕ್ಕೆ ಲವಂಗದ ಪುಡಿ ಮಾಡಿದ್ವಲ್ಲ ಅದನ್ನು ಹಾಕಬೇಕು. ಸ್ವಲ್ಪ ಮಸಾಲೆ ಫ್ರೈ ಆದಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಬೇಕು. ಟೊಮೆಟೊ ಬಾತಿಗೆ ಮೇಯ್ನಾಗಿ ಚಕ್ಕೆ ಲವಂಗದ ಪುಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಇವೆರಡು ಟೊಮೆಟೊ ಬಾತಿಗೆ ಒಳ್ಳೆ ಫ್ಲೇವರ್ ಕೊಡ್ತವೆ. ಸೊ ಪ್ಲೀಸ್ ಡೋಂಟ್ ಸ್ಕಿಪ್ ದಿಸ್ ಟು. ನೆಕ್ಸ್ಟ್ ಇದಕ್ಕೆ ಸಣ್ಣದಾಗಿ ಹಚ್ಕೊಂಡಿರೋ ಅಂತಹ ಪುದೀನ, ಕೊತ್ತಂಬರಿ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು. ನೋಡಿ, ಈಗ ಸ್ವಲ್ಪ ಫ್ರೈ ಆಗಿದೆ. ನೆಕ್ಸ್ಟ್ ಇದಕ್ಕೆ ಸಣ್ಣದಾಗಿ ಹಚ್ಕೊಂಡಿರೋ ಟೊಮೆಟೊ ಹಾಕಬೇಕು. ನಾನು ಇಲ್ಲಿ ಒಂದು 3 ಮೀಡಿಯಮ್ ಸೈಜ್ ಟೊಮೆಟೊ ತೊಗೊಂಡಿದ್ದೀನಿ. ನೆಕ್ಸ್ಟ್ ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗ ಸಾಫ್ಟ್ ಆಗ್ತದೆ. ಸೊ ಟೊಮೆಟೊ ಹಸಿ ವಾಸನೆ ಇದ್ದರೆ ಟೊಮೆಟೊ ಬಾತ್ ಚೆನ್ನಾಗಿರೋದಿಲ್ಲ. ಸೊ ಟೊಮೆಟೊ ಫುಲ್ ಸಾಫ್ಟ್ ಆಗೋವರೆಗೂ ಕುಕ್ ಮಾಡಬೇಕು. ಟೊಮೆಟೊ ಬೇಗ ಸಾಫ್ಟ್ ಆಗೋಕ್ಕೆ ಒಂದು ಮುಚ್ಚಳ ಮುಚ್ಚಿ ಹೀಗೆ 1 ಮಿನಿಟ್ ಬಿಡೋಣ. ನೋಡಿ, 1 ಮಿನಿಟ್ ಆದಮೇಲೆ ತೆಗೆದು ನೋಡ್ತಾ ಇದ್ದೀನಿ. ಎಣ್ಣೆ ಟೊಮೆಟೊ ಇಂದ ಸಪ್ರೇಟ್ ಆಗಿದೆ. ದಟ್ ಮೀನ್ಸ್ ಟೊಮೆಟೊ ಸಾಫ್ಟ್ ಆಗಿದೆ ಅಂತ. ನೆಕ್ಸ್ಟ್ ಇದಕ್ಕೆ ಹಸಿ ಬಟಾಣಿ ಹಾಕಬೇಕು. ನಾನು ಮಾರ್ಕೆಟಿಂದ ಹಸಿ ಬಟಾಣಿ ತರಿಸ್ಬಿಟ್ಟು ಸಿಪ್ಪೆ ತೆಗೆದ್ಬಿಟ್ಟು ಫ್ರೀಝರಲ್ಲಿ ಇಟ್ಕೊಂಡು ನನಗೆ ಯಾವಾಗ ಬೇಕೋ ಅದನ್ನು ಯೂಸ್ ಮಾಡ್ಕೊತೀನಿ. ನೆಕ್ಸ್ಟ್ ಇದಕ್ಕೆ ನಿಮ್ಮ ಮನೆಯಲ್ಲಿ ಎಷ್ಟು ಖಾರ ತಿಂತೀರೋ ಅಷ್ಟು ಖಾರದ ಪುಡಿ ಮತ್ತು ಸಾಂಬಾರದ ಪುಡಿ 1 ಸ್ಪೂನ್ ಹಾಕಬೇಕು. ನಾನಿಲ್ಲಿ ಮಾರುತಿ ಸಾಂಬಾರು ಪೌಡರ್ ಯೂಸ್ ಮಾಡಿದ್ದೀನಿ. ನೀವು ನಿಮ್ಮ ಮನೇಲಿ ಯಾವ ಸಾಂಬಾರು ಪೌಡರ್ ಯೂಸ್ ಮಾಡ್ತೀರೋ ಅದನ್ನು ಹಾಕ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ 1-2 ಬೌಲು ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಹೀಗೆ ಅಕ್ಕಿ ಹಾಕಿ ಎಲ್ಲ ಮಸಾಲೆ ಬೆರೆಯೋ ಥರ ಕಲಿಸ್ಬೇಕು. ನೆಕ್ಸ್ಟ್ ಇದಕ್ಕೆ 4 ಬೌಲು ನೀರು ಹಾಕ್ತಾ ಇದ್ದೀನಿ. ಅಂದರೆ 1:2 ರೇಷಿಯೋ. ನಾನಿಲ್ಲಿ 2 ಬೌಲ್ ಅಕ್ಕಿ ತಗೊಂಡೋದ್ರಿಂದ 4 ಬೌಲ್ ನೀರು ಹಾಕಿದ್ದೀನಿ. ನೀರು ಹಾಕ್ಬಿಟ್ಟು ಹಿಂಗೆ ಸ್ಪೂನಲ್ಲಿ ಸ್ವಲ್ಪ ಎಲ್ಲ ಮಿಕ್ಸ್ ಆಗಂಗೆ ಕಲಿಸ್ಬೇಕು. ನೆಕ್ಸ್ಟ್ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 2-3 ವಿಸಲ್ ಹಾಕಿಸ್ಬೇಕು. ನೋಡಿ, ಈಗ ನಾನು 1-2 ವಿಸಲ್ ಹಾಕಿಸಿ ಫುಲ್ ಗಾಳಿ ಹೋದ್ಮೇಲೆ ಓಪನ್ ಮಾಡ್ತಾ ಇದ್ದೀನಿ. ಟೊಮೆಟೊ ಬಾತ್ ರೆಡಿ ಆಗಿದೆ. ಈಗ ಇದಕ್ಕೆ ನಾನು ಸ್ವಲ್ಪ ಹಸಿ ಕೊಬ್ಬರಿ ಸೇರಿಸ್ತಾ ಇದ್ದೀನಿ ಮತ್ತು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಮಸಾಲೆ ಮತ್ತು ಅನ್ನ ಎಲ್ಲ ಸರಿಯಾಗಿ ಮಿಕ್ಸ್ ಆಗೋಂಗೆ ಚೌಟಿಯಿಂದ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ಟೊಮೆಟೊ ಬಾತ್ ರೆಡಿಯಾಗಿದೆ. ಟೊಮೆಟೊ ಬಾತ್ ಜೊತೆ ಮೊಸರು ಬಜ್ಜಿ ಮಾಡಿ ಸರ್ವ್ ಮಾಡಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಪ್ಲೀಸ್ ಟ್ರೈ ಮಾಡಿಬಿಟ್ಟು ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ವೆಯ್ಟ್ ಮಾಡ್ತಾ ಇರ್ತೀನಿ. ಡೋಂಟ್ ಮಿಸ್ ಟು ಕಾಮೆಂಟ್. ಥ್ಯಾಂಕ್ ಯು. ಯಾರ್ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ದೀರೋ, ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್.